ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೀರೆಕಾಯಿಯನ್ನು ಬಳಸಿ ಮಂಗಳೂರು ಉಡುಪಿ ಸ್ಪೆಷಲ್ ಉಪ್ಪು ಪುಳಿ ದೋಸೆಯನ್ನು ಹೇಗೆ ಮಾಡುವುದಂತ ಹೇಳಿಕೊಡ್ತೇನೆ. ನಾನು 3 ಟಂಬ್ಲರ್ ಆಗುವಷ್ಟು ಬೆಳ್ತಿಗೆ ಅಕ್ಕಿಯನ್ನು ನಾನು 4 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೀವು ಇದರಲ್ಲಿ ಬೆಳ್ತಿಗೆ ಅಕ್ಕಿ ಅಥವಾ ಯಾವುದಾದ್ರೂ ಅಕ್ಕಿಯನ್ನು ನೀವು ಯೂಸ್ ಮಾಡಬಹುದು, ಆದರೆ ಕುಚ್ಚಿಗೆ ಅಕ್ಕಿ ಬಳಸುವುದು ಬೇಡ. ಮಸಾಲೆ ತಯಾರು ಮಾಡಲು ಒಂದು ಕಡಾಯಿಯನ್ನು ತಗೊಂಡು ಅದರಲ್ಲಿ 2-3 ಚಮಚದಷ್ಟು ತೆಂಗಿನ ಎಣ್ಣೆ, 2 ಸ್ಪೂನು ಉದ್ದಿನ ಬೇಳೆ, 2 ಸ್ಪೂನು ಕೊತ್ತಂಬರಿ ಬೀಜ, 1/4 ಸ್ಪೂನಿನಷ್ಟು ಮೆಂತ್ಯ ಬೀಜ ಹಾಗೂ ಸ್ವಲ್ಪ ಬೇಸಪ್ಪು ಹಾಗೂ 8ರಿಂದ 10 ಘಾಟಿ ಮೆಣಸು, ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಯೂಸ್ ಮಾಡಬಹುದು. ಇದೆಲ್ಲವನ್ನು ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ಸ್ವಲ್ಪ ಬೇಸಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಆಗಿ ಉದ್ದಿನ ಬೇಳೆಯು ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮಿಶ್ರಣವನ್ನು ಮಿಕ್ಸಿ ಜಾರ್ನಲ್ಲಿ ತಗೊಂಡು ಅದಕ್ಕೆ ನಾವು ನೆನೆಸಿಟ್ಟ ಅಕ್ಕಿಯನ್ನು ಹಾಗೂ ಒಂದು ಅರ್ಧ ಕಡಿ ತೆಂಗಿನಕಾಯಿಯನ್ನು ಹಾಗೂ ಬೆಲ್ಲ, ರುಚಿಗೆ ತಕ್ಕ ಬೆಲ್ಲವನ್ನು 2ರಿಂದ 3 ಟೇಬಲ್ ಸ್ಪೂನ್ ತಗೊಳ್ಬೋದು. ಆಮೇಲೆ ಒಂದು ಲಿಂಬೆ ಗಾತ್ರದಷ್ಟು ಹುಳಿಯನ್ನು ತಗೊಂಡು ಎಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಉಪ್ಪನ್ನು ಇವಾಗ ಅಥವಾ ಪೇಸ್ಟ್ ಮಾಡಿದ ನಂತರ ಕೂಡ ನೀವು ಹಾಕಬಹುದು. ಈ ದೋಸೆಯಲ್ಲಿ ಹೀರೆಕಾಯಿಯನ್ನು ಯೂಸ್ ಮಾಡಿದ್ದೇನೆ. ನೀವು ಹೀರೆಕಾಯಿ ಇಲ್ಲದಿದ್ದರೆ ಅದರ ಬದಲು ಚಿಕ್ಕ ಚಿಕ್ಕ ಕಟ್ ಮಾಡಿದ ಮೆಂತ್ಯ ಸೊಪ್ಪು, ಡ್ರಮ್ ಸ್ಟಿಕ್ ಲೀವ್ಸ್ ಹಾಗೂ ಕ್ಯಾಬೇಜ್, ಆನಿಯನ್ ಮತ್ತು ಬದನೆಯನ್ನು ಕೂಡ ರೌಂಡಾಗಿ ಕಟ್ ಮಾಡಿ ಅದನ್ನು ದೋಸೆಯ ಹಿಟ್ಟಿನಲ್ಲಿ ಮುಳುಗಿಸಿ ನಾನು ಮಾಡಿದ ಸೇಮ್ ಮೆಥಡಿನಲ್ಲಿ ನೀವು ಕೂಡ ಕಾವಲಿಯ ಮೇಲೆ ಇಟ್ಟು ದೋಸೆಯನ್ನು ಮಾಡಬಹುದು. ದೋಸೆ ಕಾವಲಿ ಚೆನ್ನಾಗಿ ಕಾದ ನಂತರ 1 ಸ್ಪೂನು ಎಣ್ಣೆಯನ್ನು ಹಾಕಿ ತಿಕ್ಕಿ ಇವಾಗ ಒಂದೊಂದು ಹೀರೆಕಾಯಿಯನ್ನು ದೋಸೆ ಹಿಟ್ಟಿನಲ್ಲಿ ಮುಳುಗಿಸಿ ಕಾವಲಿಯ ಮೇಲೆ ಒಂದೊಂದು ಇಡ್ತಾ ಹೋಗಬೇಕು. ಇದನ್ನು ನೀವು ದೋಸೆ ಶೇಪಿಗೆ ತರಬೇಕು. ತಂದ ನಂತರ 1 ಸ್ಪೂನು ಆಯಿಲನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿಡಬೇಕು. ಯಾಕಂದರೆ ಹೀರೆಕಾಯಿ ಮುಚ್ಚಿಟ್ಟರೆ ಚೆನ್ನಾಗಿ ಬೇಯ್ತದೆ. ಬೆಂದ ನಂತರ 2 ಕಡೆ ನೀವು ದೋಸೆಯನ್ನು ಕಾಯಿಸಬೇಕಾಗ್ತದೆ. ಕಾಯಿಸಿದ ದೋಸೆಯನ್ನು ಬಿಸಿ ದೋಸೆಯನ್ನು ನೀವು ಬೆಣ್ಣೆಯ ಒಟ್ಟಿಗೆ ಕೊಟ್ಟರೆ ಇದು ತಿನ್ನಲು ಬಹಳ ರುಚಿ.